ಖುಷಿ ವಿಚಾರ ಇದು. ರಾಕೇಶ್ ಶರ್ಮಾ ಅವರು 1984 ಸೊಯೋಸಲ್ಲಿ ಹೋದ ಮೇಲೆ ಭಾರತದ ಕಡೆಯಿಂದ ಭಾರತದ ಒಬ್ಬ ಹುಡುಗ ಈ ಥರ ಹೋಗ್ತಾರೆ ಅಂದರೆ ಬಹಳ ಖುಷಿ ವಿಚಾರ. ಅಂತರಿಕ್ಷದಲ್ಲಿ ಮತ್ತೊಮ್ಮೆ ತಿರಂಗ ವೈಭವ. ಇದು ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣವನ್ನು ಶುಭಾಂಶು ಆರಂಭಿಸಿದ್ದಾರೆ. ಆಲ್ರೆಡಿ 28,000 ಕಿಲೋಮೀಟರ್ ವೇಗ ಗಂಟೆಗೆ ಈ ವೇಗದಲ್ಲಿ ಭೂಮಿಯನ್ನು ಸುತ್ತಾಕ್ತಾ ಇದೆ. ಇವರು ಹೋಗ್ತಿರ್ತಕ್ಕಂತಹ ಫಾಲ್ಕನ್ ಸ್ಪೇಸ್ ಎಕ್ಸ್ನ ಒಂದು ಫಾಲ್ಕನ್ 9 ರಾಕೆಟ್ ಉಡಾವಣೆ ಯಶಸ್ವಿಯಾಗಿದೆಯಲ್ಲ, ಇದೇನು ಟ್ರಾವೆಲ್ ಮಾಡ್ತಾ ಇದ್ದಾರೆ 28,000 ಕಿಲೋಮೀಟರ್ ವೇಗ ಗಂಟೆಗೆ. ಅದೆಷ್ಟು ಸೂರ್ಯೋದಯಗಳು, ಅದೆಷ್ಟು ಕತ್ತಲೆಗಳು ಒಂದು ರೀತಿ ಆಗಿಬಿಡುತ್ತೆ ನಿಮಗೆ. 28,000 ಕಿಲೋಮೀಟ್ರ್ ಭೂಮಿಯನ್ನು ಸುತ್ತಾಕ್ತಾನೇ ಇರುತ್ತೆ. ಅದು ಗೊತ್ತಲ್ಲ ನಿಮಗೆ, ಭೂಮಿಯ ಒಂದು ಭಾಗದಲ್ಲಿ ಸೂರ್ಯ ಕಾಣಿಸ್ಕೊಳ್ತಾನೆ, ಇನ್ನೊಂದು ಭಾಗದಲ್ಲಿ ಕಾಣಿಸ್ಕೊಳ್ಳೋಕೆ ಕತ್ತಲೆ ಇರುತ್ತೆ ಅಂದರೆ ರೌಂಡ್ ಹಾಕ್ತಾ ಕಡೆ ಆಲ್ರೆಡಿ 1.5 ಗಂಟೆ 2 ಗಂಟೆಗೆಲ್ಲ ಒಂದು ಹಗಲು ಒಂದು ರಾತ್ರಿ ಥರ ಫೀಲ್ ಆಗ್ತಾ ಇರುತ್ತೆ ಅವರಿಗೆ. ಜೂನ್ 26ನೇ ತಾರೀಕು ಸಾಯಂಕಾಲ 4:30ಕ್ಕೆ ISSನಲ್ಲಿ ಡಾಕಿಂಗ್ ಆಗುತ್ತೆ. ಆ ಒಂದು ಇದರಿಂದ ಬೇರ್ಪಡೋದು, ಅದು ಬೇರ್ಪಟ್ಟು ಲ್ಯಾಂಡ್ ಆಗಬೇಕಲ್ಲ, ಅದು ಆ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಸುಮಾರು 60 ಪ್ರಯೋಗವನ್ನು ಗಗನಯಾನಿಗಳು ಮಾಡ್ತಾ ಇದ್ದಾರೆ. ಬಾಹ್ಯಾಕಾಶದಲ್ಲಿ 7 ಪ್ರಯೋಗವನ್ನು ಭಾರತದ ಶುಭಾಂಶು ಶುಕ್ಲಾನೇ ಮಾಡ್ತಾ ಇದ್ದಾರೆ. ಕೃಷಿ ಇದೆ, ಮಾನವ ಜೀವಶಾಸ್ತ್ರ ಇದೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ 7 ಪ್ರಯೋಗವನ್ನು ಭಾರತದ ಕಡೆಯಿಂದ ಮಾಡಲಾಗ್ತಾ ಇದೆ. ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ. ಎಷ್ಟು ಕನಸಿಟ್ಕೊಂಡು ಈ ಹುಡುಗ ಬಂದಿದ್ದರೆ ಇವತ್ತಿಗೆ ಬಾಹ್ಯಾಕಾಶಕ್ಕೆ ಹೋಗಬಹುದು, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಕಾರಣ ಇದೆ, ಇದಕ್ಕೆ ಬೇಕಾದಷ್ಟು ಕಾರಣ ಇದೆ. ಸ್ಪೇಸ್ ಅನ್ನೋ ವಿಚಾರಕ್ಕೆ ಬಂದರೆ ನಾವು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನಾವು ಹೋಲಿಸಿಕೊಂಡಾಗ, ಅದು ಅಮೆರಿಕ, ರಷ್ಯಾ ಇವುಗಳಿಗೆ ಹೋಲಿಸ್ಕೊಂಡಾಗ ಅದಕ್ಕೆ ಸಮಾನಾಂತರವಾಗಿಯೇ ನಾವೇನೋ ಮಾಡಬೇಕು ಅಂತ ಹೊರಟ ಕಾಲದಲ್ಲಿಯೂ ಕೂಡ ಸ್ವಾತಂತ್ರ್ಯ ಆಗಷ್ಟೇ ಸಿಕ್ಕಿತ್ತು, ತುಂಬ ಸೌಲಭ್ಯಗಳಿರಲಿಲ್ಲ, ತುಂಬ ಹಣ ಇರಲಿಲ್ಲ. ಇದರ ನಡುವೆ ಕೂಡ ಕೆಲವರು ಕನಸು ಕಟ್ಕೊಂಡು ಬಂದರು. ಹಾಗಾಗಿ ವೇಗ ಅಂತ ಬಂದಾಗ ಆ ರಾಷ್ಟ್ರಗಳು, ಅದು ಅಮೆರಿಕ ಆಗಬಹುದು, ರಷ್ಯಾ ಆಗಬಹುದು, ಶೀತಲ ಸಮರಕ್ಕೆ ಬಿದ್ದಿದ್ವು, ಅವರೆಲ್ಲ ಸ್ವಲ್ಪ ಫಾಸ್ಟಾಗಿ ಈ ಒಂದು ಲೋಕದಲ್ಲಿ ಬೆಳ್ಕೊಂಡು ಹೋದರು. ಭಾರತ ಸ್ವಲ್ಪ ಅಂದರೆ ಪ್ಯಾರಲಲ್ಲಿ ಇದ್ದರೂ ಕೂಡ ಹಣಕಾಸು ಇನ್ನೊಂದು ಮತ್ತೊಂದು ಸೌಲಭ್ಯಗಳ ಕೊರತೆಯ ಕಾರಣದಿಂದಾಗಿ ಆ ವೇಗ ಸಿಕ್ಕಿರಲಿಲ್ಲ. ಈಗ ನೋಡಿ, ರಾಕೇಶ್ ಶರ್ಮಾ ಅವರಾದ ಮೇಲೆ ಒಂದು 40 ವರ್ಷಗಳ ಕಾಯಬೇಕಾಯಿತು ಭಾರತ. 40 ವರ್ಷಗಳ ಕಾದ ಮೇಲೆ ಶುಭಾಂಶು ಶುಕ್ಲಾ ಜಿಗಿದಿದ್ದಾರೆ. ಇದೀಗ ಸಂದೇಶ ಕಳಿಸಿದ್ದಾರೆ ಶುಭಾಂಶು ಶುಕ್ಲಾ ಅವರು. ಎಲ್ಲರಿಗೂ ನಮಸ್ಕಾರ, ಇದು ಅದ್ಭುತ ಪ್ರಯಾಣ ಅಂತ ಹೇಳಿ ಶುಕ್ಲಾ ಇಲ್ಲಿ ಬಣ್ಣಿಸಿದ್ದಾರೆ. ಅಂತರಿಕ್ಷಕ್ಕೆ ಹಾರ್ತಾ ಇದ್ದಂತೆಯೇ ಜೈ ಹಿಂದ್ ಜೈ ಭಾರತ್ ಅಂತ ಶುಭಾಂಶು ಮಾತಾಡಿದ್ದಾರೆ. ಎಲ್ಲರೂ ತುಂಬ ಉತ್ಸುಕರಾಗಿರಬೇಕು, ನನ್ನ ಹೆಗಲ ಮೇಲೆ ತ್ರಿವರ್ಣ ಧ್ವಜ ಇದೆ. ಈ ಗಗನಯಾನದಲ್ಲಿ ನಾನೊಬ್ಬನೇ ಹೋಗ್ತಾ ಇಲ್ಲ, ಎಲ್ಲ ಭಾರತೀಯರ ಪಾಲು ಕೂಡ ಇದೆ ಅಂತ ಸಂದೇಶ ಕಳಿಸಿದ್ದಾರೆ ಅವರು. ಬಾಹ್ಯಾಕಾಶಕ್ಕೆ ಭಾರತದ ಆಹಾರವನ್ನು ಕೊಂಡೊಯ್ದಿದ್ದಾರೆ. ಅಕ್ಕಿಯಿಂದ ಮಾಡಿದಂಥ ಆಹಾರ, ಮಾವಿನ ಹಣ್ಣಿನ ರಸ ಸೇವನೆ, ಗಾಜರ್ ಹಲ್ವಾ, ದಾಲ್ ಚಾವಲ್, ಹೆಸರುಬೇಳೆ ಹಲ್ವಾ ಇದನ್ನು ಕೊಂಡೊಯ್ದಿದ್ದಾರೆ ಶುಭಾಂಶು ಶುಕ್ಲಾ. ಇನ್ನೊಂದು ಕಡೆ 40 ವರ್ಷ ಆದಮೇಲೆ ಅಂತರಿಕ್ಷಕ್ಕೆ ಭಾರತದ 2ನೇ ಗಗನಯಾನಿಯ ಯಾತ್ರೆ ಇದು. 1984 ನಂತರ ಮಾನವ ಸಹಿತ ಅಂತರಿಕ್ಷ ಯಾನ, ಇದು 2ನೇ ಬಾರಿ ಭಾರತ ಮಾಡ್ತಿರೋದು. 1984ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಮೊದಲ ಯಾನವನ್ನು ಮಾಡಿದರು. 39 ವರ್ಷದ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಇದೀಗ ಪ್ರಯಾಣ ಇವತ್ತು ಬೆಳೆಸಿದ್ದಾರೆ. ಫ್ಲೋರಿಡಾದ ನಾಸಾ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಇವರ ಅಂತರಿಕ್ಷ ಯಾನ ಶುರುವಾಗಿದೆ ಇಲ್ಲಿ. ಹಾಗಾದರೆ ಯಾರಪ್ಪ ಶುಭಾಂಶು ಶುಕ್ಲಾ? ಯಾರು ಶುಕ್ಲಾ ಇವರು? ವಾಯುಪಡೆಯ ಪೈಲಟ್ ಇವರು, ಗ್ರೂಪ್ ಕ್ಯಾಪ್ಟನ್ ಕೂಡ ಹೌದು. ಶುಭಾಂಶು ಶುಕ್ಲಾ 2006ರಲ್ಲಿ ಭಾರತೀಯ ವಾಯುಪಡೆಗೆ ಫೈಟರ್ ಪೈಲಟ್ ಆಗಿ ಆಯ್ಕೆ ಆಗ್ತಾರೆ. ಸುಖೋಯ್, MiG-21, MiG-29 ಈ ವಿಮಾನಗಳನ್ನು ಹಾರಿಸಿರುವಂಥ ಖ್ಯಾತಿ ಈ ಪೈಲಟ್ಗೆ ಇದೆ. 2,000 ಗಂಟೆಗೂ ಹೆಚ್ಚಿನ ಕಾಲ ಫೈಟರ್ ವಿಮಾನವನ್ನು ಹಾರಿಸಿದಂತಹ ಅದ್ಭುತ ಅಮೋಘ ಅನುಭವವನ್ನು ಇವರು ಹೊಂದಿದ್ದಾರೆ. 1999 ಕಾರ್ಗಿಲ್ ಯುದ್ಧದಿಂದ ಪ್ರೇರಿತರಾಗಿ ಶುಕ್ಲಾ ಸೇನೆಗೆ ಸೇರಿಕೊಳ್ತಾರೆ. ಆ ಒಂದು ಪ್ರೇರಣೆ ಇವತ್ತು ಇವ್ರನ್ನ ಬಾಹ್ಯಾಕಾಶ ಕೇಂದ್ರದ ಕಡೆಗೆ ನಿಲ್ಲಿಸುವತ್ತ ಹೆಜ್ಜೆ ಹಾಕ್ತಾ ಇದೆ. ಸಂಶೋಧನೆ ಇದೆಯಲ್ಲ, ಭಾರತ, ಅಮೆರಿಕ, ಪೋಲೆಂಡ್, ಹಂಗೇರಿಯ ಗಗನಯಾತ್ರಿಗಳು ಕೂಡ ಇದರಲ್ಲಿದ್ದಾರೆ. ಬರೀ ಇವರೊಬ್ಬರೇ ಇಲ್ಲ, ಎಲ್ಲರೂ ಒಂದೊಂದು ದೇಶದ ಕಡೆಯಿಂದ ಒಂದೊಂದು ತಂಡ, ಒಬ್ಬೊಬ್ಬ ವ್ಯಕ್ತಿ ಬಂದು ಒಂದಷ್ಟು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲಿ ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ನಮಗೆ, ಅದರಿಂದ ಉಳಿತೇನು ಕೆಡಕೇನು, ತೂಕ ಕಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಹೇಗಿರುತ್ತೆ ಆ ಸನ್ನಿವೇಶ, ಈ ರೀತಿಯಲ್ಲಿ ಬೇಕಾದಷ್ಟು ಮಾನವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ. ಹ್ಯೂಮನ್ ಗಟ್ ಮೈಕ್ರೋಬಯೋಟಾ, ಲೆಪಾರ್ಡ್ ಡೇಟಾ ಪ್ರೊಸೆಸಿಂಗ್ ಯೂನಿಟ್ಟು, ಆನಂತರದಲ್ಲಿ ಶುಭಾಂಶು ಶುಕ್ಲಾ ಕಂಡಕ್ಟ್ ಮಾಡ್ತಿರೋ ಎಕ್ಸ್ಪೆರಿಮೆಂಟ್ಸು, ಭಾರತದ ಇಸ್ರೋ, ನಮ್ಮ ಹೆಮ್ಮೆಯ ಇಸ್ರೋದ ಕಡೆಯಿಂದ ತಯಾರಾಗಿರ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ಈ ಎಲ್ಲ ಒಂದು ಪ್ರಯೋಗದಲ್ಲಿಯೂ ಕೂಡ ಭಾರತ ಇಲ್ಲಿ ತೊಡಗುತ್ತಾ ಇದೆ. 14 ದಿನಗಳ ಕಾಲ, 2 ವಾರ ಕಾಲ ಇವರು ಬಾಹ್ಯಾಕಾಶ ಕೇಂದ್ರದಲ್ಲಿರ್ತಾರೆ. ಆಗಲೇ ಗುರುಪ್ರಸಾದ್ ಅವರು ಮಾತಾಡ್ತಾ ಇದ್ರು, ನೆಹರು ತಾರಾಲಯದ ನಿರ್ದೇಶಕರು. ನೋಡಿ, ನಾವು ಮಂಗಳ ಗ್ರಹಕ್ಕೆ ಏನಾದರೂ ಹೋಗಬೇಕು ಅಂತ ಹೊರಟ್ರೆ 3 ವರ್ಷ ಪ್ರಯಾಣ ಮಾಡಬೇಕಾಗತ್ತೆ. ಮನುಷ್ಯ ಅವಾಗ ಏನೇನು ಅವನ ದೇಹದಲ್ಲಿ ಚೇಂಜಸ್ ಆಗಬಹುದು ಆ ಪ್ರಯಾಣದಲ್ಲಿ. ಇದೇನೋ 14 ದಿನ ಹೋಗ್ತಾ ಬರ್ತಾ ಇದ್ದಾರೆ. 3 ವರ್ಷಗಳ ಕಾಲ ಇದ್ದಾಗ ಸನ್ನಿವೇಶ ಏನು, ಇದೆಲ್ಲದರ ಒಂದು ಅಧ್ಯಯನದ ಕೂಡ ಇದರಲ್ಲಿ ಇರುತ್ತೆ. 60 ವೈಜ್ಞಾನಿಕ ಪ್ರಯೋಗಗಳು ಇಲ್ಲಿ ನಡೆಯುತ್ತೆ, ಸಿದ್ಧತೆ ಆಗಿದೆ. ಅದಕ್ಕೆ ಬಾಹ್ಯಾಕಾಶ ಗುರುತ್ವಾಕರ್ಷಣೆ ಮತ್ತು ಬಯಾಲಜಿಕಲ್ ಬಗ್ಗೆ ಅಧ್ಯಯನ ನಡೆಯುತ್ತೆ ಇಲ್ಲಿ. ಈಗಾಗಲೇ 10 ಜನ ಗಗನಯಾನಿಗಳು ಬಾಹ್ಯಾಕಾಶ ಕೇಂದ್ರದಲ್ಲಿ ನೆಲೆಸಿದ್ದಾರೆ.
ISS ಮತ್ತು ಚೈನಾದ ಟಿಯಾನ್ಗಾಂಗ್ ಸ್ಪೇಸ್ ಸ್ಟೇಷನ್ನಲ್ಲಿ 10 ಜನ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ. ಇನ್ನು ವಿಶೇಷತೆ ಏನು ಅಂತ ನೋಡಿದಾಗ ಜಗತ್ತಿನ ಗಮನ ಸೆಳೀತಾ ಇದೆ ಫ್ಲೋರಿಡಾದ ನಾಸಾ ಕೆನಡಿ ಸ್ಪೇಸ್ ಸೆಂಟರ್. 1969ನಲ್ಲಿ ನೀಲ್ ಆಮ್ಸ್ಟ್ರಾಂಗ್ ಪ್ರಯಾಣ ಮಾಡಿದರು. ಸ್ಪೇಸ್ ಸೆಂಟರ್ ಅವರು ಪ್ರಯಾಣ ಬೆಳೆಸಿದಂಥ ಸ್ಪೇಸ್ ಸೆಂಟರ್ ಇದು. ಆಮ್ಸ್ಟ್ರಾಂಗ್ ಚಂದ್ರನ ಮೇಲ್ಮೈ ಮೇಲೆ ಕಾಲಿರಿಸಿದ್ದು ಇಲ್ಲಿಂದನೇ ಪಯಣಿಸಿ ಇದೇ ನಾಸಾದ ಕೆನಡಿ ಸ್ಪೇಸ್ ಕೇಂದ್ರದಿಂದ ಶುಭಾಂಶು ಶುಕ್ಲ ಚರಿತ್ರೆ ಬರೆದಿದ್ದಾರೆ ಅಂತರಿಕ್ಷ ಯಾತ್ರೆಯನ್ನು ಮಾಡೋ ಮೂಲಕ. 6 ಬಾರಿ ರದ್ದಾಗಿ 7ನೇ ಬಾರಿಗೆ ಒಂದು ಜಿಗಿತ ಈ ಒಂದು ಇಲ್ಲಿ ಕಂಡು ಬಂದಿದೆ ನಮಗೆ. ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳ ಬಗ್ಗೆ ಅವರಿಂದ ಮತ್ತಷ್ಟು ಒಂದಷ್ಟು ಭಾರತ ಹೆಮ್ಮೆ ಪಡುವಂಥ ಕೆಲಸಗಳಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. As they say, slow is smooth and smooth is fast. Overall, Dragon has flown 52 missions, carrying over 1,000 experiments and over